ಹಾಯ್ ಫ್ರೆಂಡ್ಸ್, ತಾಮ್ರವನ್ನು ನೈಸರ್ಗಿಕವಾಗಿ ಸ್ವಚ್ಛಗೊಳಿಸುವ ವಿಧಾನ. ತಾಮ್ರವು ಆಭರಣ, ಬಟ್ಟಲು, ಮಡಿಕೆ, ಪಾತ್ರೆ, ದೇವರ ಪೂಜಾ ಸಾಮಗ್ರಿ ಹೀಗೆ ಅನೇಕ ರೂಪಗಳಲ್ಲಿ ನಾವು ದಿನನಿತ್ಯ ಬಳಸ್ತೀವಿ. ಈ ತಾಮ್ರ ಸುತ್ತಮುತ್ತಲಿನ ಗಾಳಿ ಅಥವಾ ಬಳಸುವ ನೀರಿನಿಂದ ತಾಮ್ರ ಮಸುಕಾಗಿರುವಂತೆ ನಮಗೆ ಕಾಣಿಸುತ್ತೆ. ನೆಕ್ಸ್ಟು ತಾಮ್ರದ ಪಾತ್ರೆ ಒಳಗಡೆ ನೀರನ್ನು ಯಾವಾಗ ನಾವು ಶೇಖರಿಸಲು ಆರಂಭಿಸ್ತೀವಿ ಆವಾಗ ಬಣ್ಣ ಬದಲಾಗೋದನ್ನು ನೋಡ್ಬೋದು. ಈ ತಾಮ್ರ ಬಣ್ಣ ಬದಲಾಗಿರೋದನ್ನ ಹೇಗೆ ನಾವು ಕ್ಲೀನ್ ಮಾಡೋದು ಅಂದರೆ ನೈಸರ್ಗಿಕವಾಗಿ ಹಳ್ಳಿಗಳಲ್ಲಿ ಇಂದು ರೂಢಿಯಲ್ಲಿರುವಂತಹ ವಿಧಾನಗಳು. ಒಂದು ವಿಭೂತಿಯ ಹುಡಿಯನ್ನು ತೆಗೆದುಕೊಂಡು ಕಲೆಗಳಾಗಿರುವ ಜಾಗದಲ್ಲಿ ಒಣ ಬಟ್ಟೆಯಿಂದ ಉಜ್ಜೋದ್ರಿಂದ ಕಲೆಗಳು ಹೋಗಿ ಕ್ಲೀನ್ ಆಗುತ್ತೆ. ನಂತರ ನೀವು ಮಾಮೂಲಿ ಹೇಗೆ ವಾಶ್ ಮಾಡ್ತೀರಾ ಹಾಗೆ ವಾಶ್ ಮಾಡ್ಬೋದು. ನೆಕ್ಸ್ಟು ನಿಂಬೆಹಣ್ಣು ಮತ್ತು ಉಪ್ಪು. ಈ ನಿಂಬೆಹಣ್ಣು ಉಪ್ಪು ಮಿಶ್ರಣ ಮಾಡಿ ತೊಳೆಯೋದ್ರಿಂದ ಜಿಡ್ಡು ಹೋಗೋದ್ರಲ್ಲದೆ ಹೊಳೆಯುತ್ತೆ. ಇನ್ನೊಂದು ನೈಸರ್ಗಿಕ ವಿಧಾನ ಅಂತಂದರೆ ಹುಣಸೆಹಣ್ಣು ಈಗಲೂ ಕೂಡ ರೂಢಿಯಲ್ಲಿರೋದು. ಈ ಹುಣಸೆ ಹಣ್ಣಿನಿಂದ ತಾಮ್ರದ ಪಾತ್ರೆಗಳನ್ನು ಉಜ್ಜಿ ತೊಳೆಯೋದ್ರಿಂದ ಜಿಡ್ಡು ಹೋಗೋದ್ರಲ್ಲದೆ ತಾಮ್ರದ ಪಾತ್ರೆಗಳು ಹೊಳೆಯುತ್ತವೆ. ಮತ್ತು ಇನ್ನೊಂದು ವಿಧಾನ ಅಂತಂದರೆ ನ್ಯಾಚುರಲಾಗಿ ಸಿಗುವಂಥ ಹಳ್ಳಿಗಳಲ್ಲಿ ಸಿಗುವಂಥ ಅಂಟ್ವಾಳಕಾಯಿ. ಈ ಅಂಟ್ವಾಳಕಾಯಿನ ಬಿಸಿಲಲ್ಲಿ ಒಣಗಿಸಿ ಪುಡಿ ಮಾಡಿಟ್ಕೊಂಡು ಈ ತಾಮ್ರದ ಪಾತ್ರೆಗಳನ್ನ ಅದ್ರ ಮೇಲಿಂದ ತೊಳೆಯೋದ್ರಿಂದ ಈ ತಾಮ್ರದ ಪಾತ್ರೆ 90% ಕ್ಲೀನ್ ಆಗ್ತವೆ. ಈಗ ನಾನು ವೀಡಿಯೋದಲ್ಲಿ ತೊಳೆದಿದ್ದೀನಲ್ಲ ಅದೇ ಥರ. ಇನ್ನು ಫ್ರೆಂಡ್ಸ್, ನೀವು ಯಾವ ರೀತಿ ತಾಮ್ರದ ಪಾತ್ರೆ ವಾಶ್ ಮಾಡ್ತೀರಾ ಅದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.